ಎಲ್ಲ ಸಾಹೇಬ್ರಿಗೆ ನಮಸ್ಕಾರ. ಶುಭ ಸಂಜೆ, ಶುಭ ದಿನಗಳು ಸ್ಟಾರ್ಟ್ ಆಗಿದೆ ಕನ್ನಡ ಇಂಡಸ್ಟ್ರಿಗೆ. ಭಾಳ ಯಾಕಂದರೆ 2 ಸಿನಿಮಾ ಹಿಟ್ಟಾಗಿದೆ, ಭಾಳ ಖುಷಿ ಆಗ್ತಾ ಇದೆ. ಥಿಯೇಟ್ರಿಗೆ ಜನ ಬರಲ್ಲ ಅಂತ ಇದ್ರು, ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಬಂದೇ ಬರ್ತಾರೆ. ನಮ್ಮ ಕನ್ನಡಿಗರು ಯಾವತ್ತೂ ನಮ್ಮ ಪ್ರೇಕ್ಷಕರು ನಮ್ಮನ್ನು ಬಿಟ್ಕೊಟ್ಟಿಲ್ಲ, ಅದಕ್ಕೆ ದಾಖಲೆಗಳೇ ಇದೆ ಸುಮಾರು ವರ್ಷಗಳಿಂದ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿನ್ನೆ ಇವತ್ತು ತಡವಾಗಿ ಬಂದಿದ್ದು ಫಸ್ಟ್ ಕ್ಷಮಿಸ್ಬಿಡಿ. ನಾನು ಯಾವ ಪ್ರೆಸ್ ಕಾನ್ಫರೆನ್ಸ್ಗೂ ತಡವಾಗಿ ಬಂದಿಲ್ಲ ರಾಸು ಸರ್, 10 ನಿಮಿಷ ಮುಂಚೆ ಇರ್ತಾ ಇದೆ. ಕಾರಣ 6 ನಿರ್ಮಾಪಕರು ಬಂದಿದ್ದರು. 6 ನಿರ್ಮಾಪಕರು ಆಡಿಯೋ ಅಗ್ರಿಮೆಂಟ್ ಆಗಬೇಕಾಗಿತ್ತು. ಒಂದೇ ದಿನ 6 ನಿರ್ಮಾಪಕರು ಅಗ್ರಿಮೆಂಟ್ ಮಾಡಿ ಬಂದಿದ್ದೀನಿ. ಅದೊಂದು ಸಂತೋಷದ ಸುದ್ದಿ. ಜೊತೆಗೆ ನಿನ್ನೆ ನಮ್ಮ ಡಿಜಿಟಲ್ ಇದ್ದು ನಮ್ಮ ಆಫೀಸಲ್ಲಿ ಚೇತನ್ ಅಂತಿದ್ದಾನೆ, ಸಾಹೇಬ್ರಿಗೆ ಗೊತ್ತು, ಆ ಹುಡುಗ ಭಾಳ ಆ್ಯಕ್ಟಿವ್ ಆಗಿರ್ತಾನೆ. ನಿನ್ನೆ ಒಂದು 4 ಸಿನಿಮಾ ಸೈನ್ ಮಾಡಿದ್ಮೇಲೆ ಬೋರ್ಡ್ ಮೀಟಿಂಗಲ್ಲಿ ಒಂದು ಮಾತು ಹೇಳ್ದ ಹುಡುಗ, ಸರ್ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಯಾರು ಗೌರವ ಕೊಡ್ತಾಯಿಲ್ಲ ನಿರ್ಮಾಪಕರಿಗೆ ಅಂತ. ಯಾಕಪ್ಪ ಈ ವಿಷಯ ಹೇಳ್ತೀಯ, ಯಾರು ಕೊಡ್ತಾ ಇಲ್ಲ ಅಂದೆ. ಇಲ್ಲ ಸರ್, ಅಫ್ಕೋರ್ಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಹೋದರೆ ಆ ಕಷ್ಟಗಳು ಗೊತ್ತೇ ಇದೆ. OTT ತಗೊಳ್ತಾ ಇಲ್ಲ, OTT ಪಿಕ್ಚರು ಆಗ್ತಾ ಇಲ್ಲ. ಉದಾಹರಣೆ ಬಾಬು ಇಲ್ಲೇ ಇದೆ, ಸಾಕಷ್ಟು ಪ್ರಯತ್ನ ನಾವೇ ಮಾಡಿದ್ದು ಕೂಡ ನಮ್ಮಲ್ಲೇ ಇದ್ದು ಕೂಡ ಹಾಕೋಕ್ಕಾಗ್ತಾ ಇಲ್ಲ. ಅದು ಬಿಟ್ಟು ಸ್ಯಾಟಲೈಟ್ ಇಲ್ವೇ ಇಲ್ಲ, ಥಿಯೇಟ್ರಿಗೆ ದುಡ್ಡು ಕಟ್ಬಿಟ್ಟು ಅದು ದುಡ್ಡು ಬರುತ್ತೋ ಇಲ್ಲೋ ಆ ಪರಿಸ್ಥಿತಿ ಪರಿಸ್ಥಿತಿಲಿದ್ದಾರೆ ನಿರ್ಮಾಪಕರು. ಅದು ಬಿಟ್ಟು ಕೆಲವು ಆಡಿಯೋ ಸಂಸ್ಥೆಗಳು, ಇದನ್ನ ಹೇಳಲೇಬೇಕು ನಾನು, ಗೌರವ ಕೊಡ್ತಾ ಇಲ್ಲ ಸರ್. ಇಲ್ಲಿ ಯಾಕೆ ತುಂಬ ಜನ ಬರ್ತಾ ಇದ್ದಾರೆ ಅಂದರೆ, ಒಂದು ಹಣ ಅದು ಬಿಡಿ, ವ್ಯವಹಾರ ಅದು ಬಂದಾಗ ಗೌರವ ಕೊಟ್ಟು ಮಾತಾಡ್ತೀರಿ, ಹಾಡುಗಳು ಕೇಳ್ತೀರಿ, ನಮ್ಗೆ ಇನ್ನೇನು ಬೇಕಾಗಿಲ್ಲ ಸರ್ ಅಂತ. ಯಾವುದೇ ಆಡಿಯೋ ಸಂಸ್ಥೆ ಆಗಿರಲಿ, ಫಸ್ಟು ನಿರ್ಮಾಪಕರಿಗೆ ಗೌರವ ಕೊಡ್ರಿ, ಕಳಕಳಿಯಿಂದ ಕೇಳ್ಕೊತೀನಿ. ನೀವು ಇವತ್ತು ಏನೇ ಇದ್ರೂ ಕೂಡ ನಿರ್ಮಾಪಕರಿಂದ ಬೆಳೆದಿರೋದು, ಅದನ್ನು ಮಾತ್ರ ನಾನು ಓಪನ್ ಆಗಿ ಹೇಳ್ತೀನಿ. ನಾನು ಇವತ್ತು ತುಂಬ ದುಃಖ ಆಯ್ತು ನನಗೆ ಆ ಮಾತು ಕೇಳಿದಾಗ. ನಾವು ತೊಗೊಂತೀವೋ ಬಿಡ್ತೀವೋ ಅದು ಬೇರೆ ವಿಷಯ, ಬಂದಾಗ ಅವ್ರನ್ನ ಒಳ್ಳೆ ರೀತಿಯಲ್ಲಿ ಮಾತಾಡಿ ಸಿನಿಮಾಲಿ ಆಡಿದ್ಯಾ ಹೆಂಗಿದೆ ಏನು ಅಂತ ಕೇಳಿ, ಆಗುತ್ತೋ ಬಿಡುತ್ತೋ ವ್ಯವಹಾರ ಅದು ಬೇರೆ ವಿಷಯ, ಅದು ಸೆಕೆಂಡರಿ. ಬಟ್ ಫಸ್ಟ್ ಗಿವ್ ದ ರೆಸ್ಪೆಕ್ಟ್ ಟು ದ ಪ್ರೊಡ್ಯೂಸರ್. ಐ ರಿಕ್ವೆಸ್ಟ್ ಆಲ್ ದ ಆಡಿಯೋ ಕಂಪ್ನೀಸ್ ಟು ಡೂ ದಿಸ್. ಸೊ ಎನಿವೇ, ಲರಿ ಇವತ್ತುವರೆಗೂ ನಾವು ಆ ಕೆಲಸ ಮಾಡಿಲ್ಲ. ಗೌರವ ಕೊಡ್ತೀವಿ, ನಮ್ಮ ಕೈಲಾಗಿದ್ದು ಮಾಡೇ ಮಾಡ್ತೀವಿ. ಅದು ದೊಡ್ಡ ಸಿನಿಮಾ ಚಿಕ್ಕ ಸಿನಿಮಾ ಅಂತಲ್ಲ, ಮಾಡ್ತಾ ಬಂದಿದ್ದೀವಿ, ಎಲ್ಲರಿಗೂ ಗೊತ್ತೇ ಇದೆ, ಎಲ್ಲ ಪತ್ರಿಕಾ ಮಿತ್ರರಿಗೂ. ಸೊ ಆ ದಾಖಲೆಯಿಂದ ನಾವು ಹಾಗೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ತದ್ವಿರುದ್ಧ ಸಾಹೇಬ್ರೆ, ವಿರುದ್ಧ ಆಗಿಬಿಟ್ಟಿದೆ, ಭಾಳ ಕಡೆ ವಿರುದ್ಧ ಆಗಿದೆ. ಸೊ ತದ್ವಿರುದ್ಧ ಆಗಲೇಬೇಕು ಇವಾಗ ಇಂಡಸ್ಟ್ರಿಗೆ. ಒಳ್ಳೆ ದಿನಗಳು ಬಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ನೋಡಿದೆ ನಾನು, ಇಟ್ಸ್ ಎ ವಂಡರ್ಫುಲ್ ಸಬ್ಜೆಕ್ಟ್ ಆಲ್ಸೋ. ಮುರಳಿಯವ್ರು ನನಗೆ ಹಳೆಯ ಸ್ನೇಹಿತರು, ಸಬ್ಜೆಕ್ಟು ಚೆನ್ನಾಗಿದೆ. ಒಂದೇ ಒಂದು ಹಾಡಿದೆ ಅಂತ ಹೇಳಿದ್ರು, ಇನ್ನು ಹಾಡು ಕೇಳಿಸಿಲ್ಲ ಅವರು, ಅದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಒಂದು ಏನೋ ಬ್ಯಾಕ್ಗ್ರೌಂಡಲ್ಲಿ ಬರುತ್ತೆ ಅಂತ ಹೇಳಿದ್ರು, ಏನಿವೆ ನಾಟ್ ಎ ಇಶ್ಯೂ. ಆದರೂ ಏನು ಸರ್, ಪ್ರಮೋಷನಲ್ ಸಾಂಗ್ ಇದೆ ಅಂತ ಹೇಳಿದ್ರು. ಏನಿವೆ ನಾವು ಬಿಡುಗಡೆ ಮಾಡ್ತೀವಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್, ಕಂಪ್ಲೀಟ್ ಟೀಮ್ಗೆ ಒಳ್ಳೇದಾಗಲಿ. ಮತ್ತೆ ನಾನು ತಡವಾಗಿ ಬಂದು ಕ್ಷಮೆ ಇರಲಿ. ಸರಸ್ವತಿ ಪುತ್ರ ಸಾಹೇಬ್ರಿದ್ದಾರೆ, ಅವ್ರ ಮಾತು ಕೇಳಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಮಾತಾಡಿ ಸರ್. ನಿಮ್ಮ ಮುಹೂರ್ತಕ್ಕೆ ಬಂದಿಲ್ಲ, ಅದಕ್ಕೂ ಕ್ಷಮೆ ಕೊಡ್ತಾ ಇದ್ದೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು, ನಮಸ್ಕಾರ.